ನಮಸ್ಕಾರ ಸ್ನೇಹಿತರೆ, ಜುಲೈ 29ರಂದು ವರಿಯ ಯೋಗ. ಈ 3 ರಾಶಿಗಳಿಗೆ ಧನಲಾಭ, ಸಕಲ ಐಶ್ವರ್ಯ ಪ್ರಾಪ್ತಿ. ಹೌದು, 2025 ಜುಲೈ 29ರಂದು ಕನ್ಯಾ ರಾಶಿಯಲ್ಲಿ ಮಂಗಳನೊಂದಿಗೆ ಚಂದ್ರಗ್ರಹದ ಸಂಯೋಗದಿಂದ ವರಿಯ ಯೋಗ ರೂಪುಗೊಳ್ಳುತ್ತದೆ. ಇದರಿಂದ 3 ರಾಶಿಗಳಿಗೆ ಧನಲಾಭ ಮತ್ತು ಸಕಲ ಐಶ್ವರ್ಯ ಪ್ರಾಪ್ತಿಯಾಗುವುದು. ಆ ರಾಶಿಗಳು ಯಾವುವೆಂದು ತಿಳಿಯೋಣ. ಸೌರವ್ಯೂಹದಲ್ಲಿ ಕಾಲಕಾಲಕ್ಕೆ ಗ್ರಹಗಳು ಸಂಚಾರದ ವೇಳೆ ರಾಶಿಯನ್ನು ಬದಲಾಯಿಸುತ್ತಲೇ ಇರುತ್ತವೆ. ಹೀಗೆ ರಾಶಿಯನ್ನು ಬದಲಾಯಿಸುವಾಗ ಒಂದು ರಾಶಿಯಲ್ಲಿ ಒಂದಕ್ಕಿಂತ ಹೆಚ್ಚು ಗ್ರಹಗಳು ಒಟ್ಟಿಗೆ ಸಾಗಿದರೆ ಶುಭ ಹಾಗೂ ಅಶುಭ ಯೋಗಗಳು ರೂಪುಗೊಳ್ಳುತ್ತವೆ. 2025 ಜುಲೈ 29ರಂದು ಕನ್ಯಾ ರಾಶಿಯಲ್ಲಿ ಮಂಗಳ ಹಾಗೂ ಚಂದ್ರನ ಸಂಯೋಗವಾಗಲಿದೆ. ಇದರಿಂದ ಕನ್ಯಾ ರಾಶಿಯಲ್ಲಿ ವರಿಯ ಯೋಗ ಸೃಷ್ಟಿಯಾಗಲಿದೆ. ಈ ಯೋಗದಿಂದ ಕೆಲ ರಾಶಿಯವರಿಗೆ ಅಷ್ಟೈಶ್ವರ್ಯ ಸಿದ್ಧಿಯಾಗುವುದು. ಜುಲೈ 29ರಂದು ಸಿಂಹ ರಾಶಿಯಲ್ಲಿ ಇರುವ ಮಂಗಳ ಹಾಗೂ ಚಂದ್ರ ಗ್ರಹಗಳು ಒಟ್ಟಿಗೆ ಕನ್ಯಾ ರಾಶಿಗೆ ಪ್ರವೇಶ ಮಾಡಲಿವೆ. ಚಂದ್ರಗ್ರಹ ಜುಲೈ 31ರವರೆಗೆ ಕನ್ಯಾ ರಾಶಿಯಲ್ಲಿ ಇರಲಿದ್ದು ನಂತರ ತುಲಾ ರಾಶಿಗೆ ಸಾಗುವುದು. ಕನ್ಯಾ ರಾಶಿಯ ಮೊದಲ ಮನೆ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ್ದು. ಇಲ್ಲಿ ಮಿತ್ರ ಗ್ರಹಗಳಾದ ಚಂದ್ರ ಹಾಗೂ ಮಂಗಳ ಸಂಚಾರ ಮಾಡುವುದು ಕೆಲ ರಾಶಿಯವರ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸುತ್ತದೆ. ಅಲ್ಲದೆ ದೀರ್ಘಾಯುಷ್ಯವನ್ನು ನೀಡುವುದರೊಂದಿಗೆ ಕೆಲಸದಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ. ಹಾಗಾದರೆ ಯಾವ ರಾಶಿಯವರು ಈ ಯೋಗದ ಶುಭ ಫಲಗಳನ್ನು ಅನುಭವಿಸುತ್ತಾರೆ ಎಂದು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ವೈದ್ಯಕೀಯ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮರಿಗೂ ಶೇರ್ ಮಾಡಿ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರ 6ನೇ ಮನೆಯಲ್ಲಿ ವರಿಯ ಯೋಗ ಸೃಷ್ಟಿಯಾಗಲಿದೆ. ಇದು ಮೇಷರಾಶಿಯವರಿಗೆ ಈವರೆಗೂ ಇದ್ದ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಿ ಧನಾಗಮನವನ್ನು ಹೆಚ್ಚಿಸಲಿದೆ. ಅಲ್ಲದೆ ವ್ಯವಹಾರದಲ್ಲಿ ಅಡೆತಡೆ ಮತ್ತು ವೃತ್ತಿಯಲ್ಲಿನ ಸಮಸ್ಯೆಗಳನ್ನು ದೂರ ಮಾಡುವುದು ಮತ್ತು ದಾಂಪತ್ಯ ಜೀವನದ ಜೊತೆಗೆ ಆರೋಗ್ಯ ಭಾಗ್ಯವನ್ನು ನೀಡಲಿದೆ. ಮಂಗಳ ಹಾಗೂ ಚಂದ್ರನ ಸ್ಥಾನದಿಂದ ಮನೆಯಲ್ಲಿ ಸಂಪತ್ತಿನ ಹೊಳೆ ಹರಿದು ಬರುವುದು. ಹೀಗಾಗಿ ಈ ದಿನದ ಅದೃಷ್ಟ ರಾಶಿಗಳಲ್ಲಿ ಮೇಷರಾಶಿಯವರು ಒಬ್ಬರು. ಎರಡನೆಯದಾಗಿ ಕಟಕ ರಾಶಿ. ಕಟಕ ರಾಶಿಯ 3ನೇ ಮನೆಯಲ್ಲಿ ವರಿಯ ಯೋಗ ರೂಪುಗೊಳ್ಳಲಿದೆ. ಇದು ಕಟಕ ರಾಶಿಯ ಅವಿವಾಹಿತರಿಗೆ ಕಂಕಣ ಭಾಗ್ಯ ಹೊತ್ತು ತರಲಿದೆ. ಈ ರಾಶಿಯ ಸಣ್ಣ ಉದ್ಯಮಿಗಳು ದೊಡ್ಡ ಹಾಗೂ ಸ್ವಂತ ಉದ್ಯೋಗವನ್ನು ಆರಂಭಿಸುವರು. ಇದರಿಂದ ಸಾಕಷ್ಟು ಧನಲಾಭವಾಗುವುದು. ಅಲ್ಲದೆ ಮಂಗಳ ಹಾಗೂ ಚಂದ್ರನ ಸ್ಥಾನ ಕಟಕ ರಾಶಿಯವರ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುವುದು. ಜೊತೆಗೆ ಕಟಕ ರಾಶಿಯವರು ಈ ಸಮಯದಲ್ಲಿ ಅಂದುಕೊಂಡದ್ದೆಲ್ಲ ನೆರವೇರಲಿದೆ. ಮೂರನೆಯದಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ವರಿಯ ಯೋಗ ರೂಪುಗೊಳ್ಳುವುದರಿಂದ ಲಕ್ಷ್ಮಿ ಹಾಗೂ ಕುಬೇರನ ಅನುಗ್ರಹ ಸಿಗುವುದು. ಈ ಹಿಂದೆ ವ್ಯಾಪಾರ ವ್ಯವಹಾರದಲ್ಲಿ ಕಳೆದುಕೊಂಡ ಹಣ ಕೈಗೆ ಬರಲಿದೆ. ಕನ್ಯಾ ರಾಶಿಯವರು ಐಶ್ವರ್ಯಮಯ ಜೀವನ ನಡೆಸಲಿದ್ದಾರೆ. ಈ ಯೋಗ ಜೀವನದಲ್ಲಿ ಸಮೃದ್ಧಿ ಹಾಗೂ ಸೃಜನಶೀಲತೆಯನ್ನು ತರುವುದು. ವರಿಯ ಯೋಗದ ಶುಭ ಫಲಗಳನ್ನು ಪಡೆಯುವ ವ್ಯಕ್ತಿ ಆರಾಮದಾಯಕ ಜೀವನವನ್ನು ಆನಂದಿಸುತ್ತಾನೆ. ಜೊತೆಗೆ ಅನೇಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡುತ್ತಾನೆ. ಇನ್ನು 4ನೇದಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ 11ನೇ ಮನೆಯಲ್ಲಿ ವರಿಯ ಯೋಗ ಸೃಷ್ಟಿಯಾಗುವುದು. ಕನ್ಯಾ ರಾಶಿಯಲ್ಲಿ ಮಂಗಳ ಹಾಗೂ ಚಂದ್ರ ಒಟ್ಟಿಗೆ ಸಂಚಾರ ಮಾಡುವುದರಿಂದ ಈ ಶುಭ ಯೋಗ ರೂಪುಗೊಳ್ಳುವುದು. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಆಗಿದ್ದರಿಂದ ಈ ಯೋಗ ಸಾಕಷ್ಟು ಅದೃಷ್ಟ ತಂದುಕೊಡಲಿದೆ. ಇದರಿಂದಾಗಿ ವೃಶ್ಚಿಕ ರಾಶಿಯ ಜೀವನವೇ ಬದಲಾಗಲಿದೆ. ದಾಂಪತ್ಯದಲ್ಲಿ ಸುಖ ಶಾಂತಿ ನೆಲೆಸಲಿದೆ. ಹಣ ಸಂಪಾದನೆಗೆ ಇದ್ದ ತೊಂದರೆಗಳೆಲ್ಲವೂ ದೂರವಾಗಿ ಸಂಪತ್ತಿನ ಸುರಿಮಳೆಯಾಗಲಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.